ನಮ್ಮ ಒಂದು ವ್ಯೂವರ್ಸು ಕಮೆಂಟ್ ಮಾಡಿದರು, ಅಂದರೆ ಕಟ್ಟಿಂಗ್ ಯಾವ ಥರ ಮಾಡಬೇಕು ಎಂಬ್ರಾಯ್ಡಿಂಗ್ದು ತೋರಿಸಿ ಮೇಡಮ್ ಅಂತ. ಅದನ್ನು ವಿಡಿಯೋನ ನಾನಿವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ. ಎಂಬ್ರಾಯ್ಡಿಂಗ್ ಬ್ಲೌಸು ಕಟ್ ಮಾಡಬೇಕು ಅಂತಂದರೆ ಏನು ಅಷ್ಟೊಂದು ಕಷ್ಟ ಅಂತೂ ಆಗೋಲ್ಲ. ನಾರ್ಮಲ್ ಬ್ಲೌಸ್ ಕಟ್ ಮಾಡ್ದಂಗೆ ಇರುತ್ತೆ. ಮತ್ತು ಬ್ಯಾಕ್ ಮಾತ್ರ ನಾವು ಡೀಪು ಫಸ್ಟ್ಗೆ ಕಟ್ ಮಾಡ್ಕೊಬಾರ್ದು, ಮತ್ತು ಫ್ರಂಟ್ಗೂ ಅಷ್ಟೇ ಡೀಪು ಫಸ್ಟ್ಗೆ ಕಟ್ ಮಾಡ್ಕೊಬಾರ್ದು. ಇನ್ನು ಮಿಕ್ಕಿದ್ದೆಲ್ಲ ನಾರ್ಮಲಾಗೆ ಬರುತ್ತೆ. ಎಂಬ್ರಾಯ್ಡಿಂಗ್ ಬ್ಲೌಸ್ನ ಮಾರ್ಕ್ ಹಾಕಿ ಕೊಟ್ಟಿರೋದು ನಾವೇ ಮಾರ್ಕ್ ಹಾಕಿ ಕೊಟ್ಟಿದ್ದರೆ ಕರೆಕ್ಟಾಗಿ ಮಾರ್ಕ್ ಹಾಕಿ ಕೊಟ್ಟಿರ್ತೀವಿ. ಕೆಲವೊಂದು ಸಲ ನಾವು ಹೊರಗಡೆ ಏನಾದರೂ ಮಾರ್ಕಿಂಗ್ ನಾವು ಮಾಡ್ದಿರ ಕೊಟ್ಟಿದ್ದರೆ ಅವ್ರ ಒಂದು ಮಾರ್ಕಿಂಗಿಗೂ ನಾವು ಹಾಕಿರೋಂಥ ಒಂದು ಮಾರ್ಕಿಂಗಿಗೂ ತುಂಬಾ ವ್ಯತ್ಯಾಸ ಬರುತ್ತೆ. ಹಾಗಾಗಿ ಅದನ್ನು ಡೀಪ್ ನೋಡಿಕೊಂಡು ಬ್ರಾಡು ಡೀಪ್ ಎಲ್ಲನೂ ನೋಡ್ಕೊಂಡು ಕಟ್ ಮಾಡಬೇಕಾಗುತ್ತೆ. ನಿಮಗೇನಾದರೂ ಈ ಒಂದು ಎಂಬ್ರಾಯ್ಡಿಂಗ್ ಬ್ಲೌಸ್ದು ಕಟಿಂಗ್ ವಿಡಿಯೋ ಬೇಕು ಅಂದರೆ ಯೂಟ್ಯೂಬಲ್ಲಿದೆ. ನಮ್ಮ ಯೂಟ್ಯೂಬ್ ಲಿಂಕ್ ಬಂದು ಬಯೋದಲ್ಲಿ ಹಾಕಿದ್ದೀನಿ, ಒಮ್ಮೆ ಚೆಕ್ ಮಾಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ಒಂದು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಂಬ್ರಾಯ್ಡಿಂಗ್ ಬ್ಲೌಸು ಅಂದಾಕ್ಷಣ ನಮಗೆ ಕೆಲವ್ರಿಗೆ ಇನ್ನೂ ಸಹ ಹೊಲಿಯೋದಕ್ಕೆ ಕಷ್ಟ ಅಂತಲೂ ಸಹ ಕಮೆಂಟ್ ಮಾಡಿದ್ದಾರೆ. ನಾನು ಅದ್ರ ಬಗ್ಗೆ ಫುಲ್ಲು ಡೀಟೇಲಾಗಿ ಯಾವ ಥರ ಸ್ಟಿಚ್ ಮಾಡ್ಬೋದು ಅಂದರೆ ಮೆಥಡಲ್ಲಿ ಅನ್ನೋದನ್ನು ನಾನು ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಮಿಸ್ ಮಾಡೋಕ್ಕೆ ಹೋಗಬೇಡಿ ನಮ್ಮ ಒಂದು ಚಾನಲ್ನ. ಕೆಲವೊಂದು ವೀಡಿಯೋಸು ನಿಮಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಯಾರಿಗೆಲ್ಲ ಈ ವಿಡಿಯೋ ನೋಡಿದ ಮೇಲೆ ಮತ್ತೇನಾದರೂ ಡೌಟ್ ಇತ್ತು ಅಂದರೆ ನಮಗೆ ಒಂದು ಕಮೆಂಟ್ ಮಾಡಿ, ಅಥವಾ ವಾಟ್ಸಪ್ ಲಿಂಕ್ ಕೊಟ್ಟಿದ್ದೀನಲ್ಲ ಆ ವಾಟ್ಸಪ್ ಲಿಂಕಲ್ಲಿ ನನಗೆ ಮೆಸೇಜ್ ಮಾಡಿದ್ರೆ ನಾನು ಆ ಒಂದು ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ಬೋದು.